ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಡ್ತಾ ಇರೋದು ಶಾಪ್ ಗೇಮ್. ಯಾವ ಥರ ಶಾಪ್ ಹೆಂಗಿರುತ್ತೆ ಅಂತ ನೋಡೋದು ಬನ್ನಿ. ಇದೇ ನಮ್ಮ ಬಿಲ್ಡಿಂಗು, ಕೆಳಗಿರೋದೇ ನಮ್ಮ ಶಾಪು. ಆ ಶಾಪ್ ಹೆಸರೇನ ಬಂದ್ಬಿಟ್ಟು ಫ್ರೆಂಡ್ಸ್ ಅಂತ ನೋಡಿರ್ಬೋದು. ಈಗ ಸ್ಟಾರ್ಟ್ ಮಾಡೋದು ಗೇಮ್ನ. ಓಪನ್ ಆಗುತ್ತೆ ಸ್ಟೋರು. ಇಲ್ಲಿ ಇರೋದು ಕಂಪ್ಯೂಟರ್, ಗ್ಯಾಸ್ ಸ್ಟೇಷನ್ ಮತ್ತು ಕ್ಯಾಶಿಯರ್ ಕೌಂಟರು. ಇದು ಕಂಪ್ಯೂಟರ್ ನಾವು ಆರ್ಡರ್ ಮಾಡೋದ. ಏನೇನು ಐಟಮ್ಸ್ ಇದೆ, ಈ ಫೋನ್ ಮಾತ್ರ ಅನ್ಲಾಕ್ ಇರೋದು, ಇನ್ನು ಮಿಕ್ಕಿರೋದು ಲಾಕ್ ಆಗುತ್ತೆ ಸದ್ಯಕ್ಕೆ. ಇದೊಂದು ಆರ್ಡರ್ ಮಾಡ್ಕೊಂಡು ಇದೊಂದು ಆರ್ಡರ್ ಮಾಡೋದ. ಆಯಿಲ್ ಬೇಕನ್ಸುತ್ತೆ, ಆಯಿಲ್ ಒಂದು ಆರ್ಡರ್ ಮಾಡಿದ್ದೀನಿ. ಮತ್ತು ಇದೊಂದು ಇನ್ನೂ ಅಷ್ಟೇ ಅನಿಸುತ್ತೆ. ನೋಡೋದ ಬನ್ನಿ. ಟೋಟಲ್ $36 ಆಗೈತೆ. ಆಯಿಲ್ ಬಿಟ್ಟು ಆಯಿಲ್ ಆರ್ಡರ್ ಮಾಡಿಲ್ಲ. ನೆಕ್ಸ್ಟ್ ಮಾಡೋದ, ವೇಟಿಂಗ್ ಮಾಡ್ತಾ ಇದ್ದೀನಿ ಬರುತ್ತೆ ಅಂತ. ಬರ್ಲಿ. One eternity later. ಇಲ್ಲಿ ಬಂದಿದೆ ನೋಡ್ರಿ, ಆರ್ಡರ್ ಕೊಟ್ಟವ್ರು ಯಾರೋ ಬಂದು. ಇದು ಅಲ್ಲ ಅಂಗಡಿಗೆ ಹಾಕಿ ನೋಡೋದ ಎಷ್ಟು ಕಸ್ಟಮರ್ಸ್ ಬರ್ಬೋದು, ಎಷ್ಟು ಬಿಸ್ನೆಸ್ ಆಗುತ್ತೆ. ಇವೆಲ್ಲ ಸ್ಟೋರ್ ಮಾಡಬೇಕು ಇಲ್ಲಿ ಅನ್ಸುತ್ತೆ. ಎಷ್ಟು ಮೋಸ್ಟ್ 12 ಪೀಸ್ ಏನೋ ಬರುತ್ತೆ. ಇಕ್ತಾ ಇದೀನಿ ಎಲ್ಲಾನು ಒಂದು ಕಡೆ ಇಟ್ಟಿದ್ದೀನಿ. ಇದು ಮೋಸ್ಟ್ ಆಚೆ ಹಾಕ್ಬೇಕು. ಹಾಕದ ಬನ್ನಿ, ಹಾಕ್ತಾ ಇದೀನಿ ನೋಡಿ. ಇದು ಡಸ್ಟ್ಬಿನ್ ಬೇರೆ ಇಟ್ಟವ್ರೆ, ಹಂಗೆ ಇಟ್ಟಿದ್ದೀರ ಏನೋ ಹಚ್ಚಿತ್ತು ಅಂತ ಗೊತ್ತಿರಲಿಲ್ಲ ಗೇಮಲ್ಲಿ. ಬನ್ನಿ ನೋಡ, ಇಲ್ಲೇ ಓಪನ್ ಮಾಡ್ಕೊಂಬಿಟ್ಟೆ ಇಟ್ಟೆ. ಮೋಸ್ಟ್ಲಿ ಇದಿರಬೇಕು ಬ್ರೆಡ್ದು, ಗೊತ್ತಿಲ್ಲ ಏನಂತ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಬಾಕ್ಸ್ನ ಹಾಕ್ಬಿಟ್ಟು ಹೇಳಿದ್ದೀನಿ, ಲಾಸ್ಟ್ ಬಾಕ್ಸ್ ಐತೆ, ಇದು ಇಟ್ಬಿಟ್ಟು ಸ್ಟೋರ್ನ ಸ್ಟಾರ್ಟ್ ಮಾಡ್ಬಿಡತ್ತ. ಮೋಸ್ಟ್ಲಿ ಅಮೌಂಟ್ ನಾವೇ ಹಾಕೋಬೋದು ಅನ್ಸುತ್ತೆ. ಇಲ್ಲಿ ಟ್ರೈ ಮಾಡಿದೆ ಅವಾಗಲ್ಲ, ಈಗ ಗೊತ್ತಿಲ್ಲ ಅಮೌಂಟ್ ಐತೋ ಇಲ್ಲ ಅಂತ. ನೋಡೋದು ಎಷ್ಟು ಬಿಸ್ನೆಸ್ ಆಗ್ಬೋದು, ಎಷ್ಟು ಲಾಸ್ ಆಗ್ಬೋದು. ನನ್ನ ಪ್ರಕಾರ ಲಾಸ್ ಆಗಲ್ಲ, ನಾ ಇರೋ ಗಂಟ. ನೋಡೋದ ಇವಾಗ ಡೇ 1 ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬಂದು ಅಮೌಂಟ್ ಫಿಕ್ಸ್ ಮಾಡೋದ ಬನ್ನಿ. ಫಸ್ಟ್ನೇದು ಎಷ್ಟೈತವ, ಫಸ್ಟ್ನೇದು $9 ಐತೆ. ಮೋಸ್ಟ್ಲಿ ಸಾಕು ಅನ್ಸುತ್ತೆ. ಇನ್ನೊಂದ್ಸಲ ನೋಡ್ಬಿಡೋದ, ತಡ್ಕೊಳ್ಳಿ ನೋಡೋದ. $9 ಐತೆ. ಏನು ಬೇಡ ಅನ್ಸುತ್ತೆ ಜಾಸ್ತಿ ತಗೊಳ್ಳಲ್ಲ, ಆಮೇಲೆ ಯಾರು ಕಸ್ಟಮರ್ಸು. ನೆಕ್ಸ್ಟು $7 ಐತೆ. ಸ್ವಲ್ಪ ಜಾಸ್ತಿ ಮಾಡೋದು, ಒಂದು $2 ಜಾಸ್ತಿ ಮಾಡಿದ್ರೆ ಯಾವೊಂದು ತಗೋಬೇಕು. ಆದರೆ ನೋಡಿದ್ರೆ ಓಡಾಗಿ ಬಿಡ್ತಾರೆ ಅಷ್ಟೇ ಕಸ್ಟಮರ್ಸು. ಇಷ್ಟೊಂದು ಜಾಸ್ತಿನ ಅಂತ ಗೊತ್ತಿಲ್ಲ, ತಗೊಳ್ಳೇಬೇಕು. ನಮ್ಮ ಸ್ಟೋರ್ ಇರೋದೇ ಹಿಂಗೆ. ನೋಡೋದು ಬಿಡಿ. ಲಾಸ್ಟ್ ಎಷ್ಟೈತೆ, ಇದು ಪ್ರಾಫಿಟ್ ಎಲ್ಲ ಆಯಿತು ಲಾಸ್ ಎಲ್ಲ ಆಯಿತು ಅಂತೂ ಗೊತ್ತಾಯ್ತಲ್ಲ ಇಷ್ಟು ಇಲ್ಲಿ ಗಂಟ. ನೋಡೋದು ಮುಂದೆ ಲಾಸ್ ಆಯ್ತಾ ಇದ್ರೆ ಏನು ತೆಗೆದುಬಿಡೋದ. ಆಮೇಲೆ ನೋಡೋದ, ಆಯಿಲ್ ತರಿಸಿದ್ರೆ ನೋಡೋದ ಏನಾಗುತ್ತೆ ಬನ್ನಿ. ಅವಾಗೇ ಓಪನ್ ಮಾಡಿದೆ, ಮತ್ತೆ ಕ್ಲೋಸ್ ಮಾಡಿ ಇದು ಓಪನ್ ಮಾಡ್ತಾ ಇದ್ದೀನಿ. ಹೇಳಿ, ಇವತ್ತು ನಾವೇ ಕಾಣಿಸ್ಕೊಳ್ತಾರೆ. ನೆಕ್ಸ್ಟ್ ನಾಳೆ ಒಬ್ಬನ ಕೆಲ್ಸಕ್ಕೆ ಇಟ್ಕೊಂಬಿಡೋದ. ಕಾಯ್ತಾ ಬಂದರು ಮಾವ ಬಂದರು ಅಂತ. ಸಾಂಗೇನು ಚೆನ್ನಾಗೈತಿ. ಅಕ್ಕ ಬರ್ತಾರೆ ಬಾವ ಅಂದ್ಕೊಂಡಿದೆ. ಅಕ್ಕ ಸ್ಟಾರ್ಟಿಂಗ್ಗೆ ರೇಟ್ ನೋಡಿ ಸುಸ್ತಾಗ್ಬಿಡ್ತಾರೆ. ಇನ್ನೊಂದೇ ಒಂದು ಐಟಮ್ ತಗೊಂಡ್ರು, $7 ಚೇಂಜ್ ಕೊಡೋದ. 10 ಕೊಡ್ಬೇಕು ಅನ್ನೋತ್ತೆ. ನೋಡೋದು ಎಷ್ಟು ಕೊಡ್ಬೋದು. ಇವೆಲ್ಲ ಲೆಕ್ಕ ಮಾಡೋಷ್ಟು ಸಾಕಾಗೋಗುತ್ತೆ. ಅಣ್ಣನು ಅಂತ ತಗೊಂಡವನೆ. ATM ಎಷ್ಟಾದರೂ $7.70. ಓಕೆ, ಇಷ್ಟೊಂದು ಆಗೈತೆ. ಅಕ್ಕ ಚೆನ್ನಾಗವ್ರೆ. ಅಕ್ಕ ಯಾವ ಅಕ್ಕ ಅಡ್ರೆಸ್ ಇನ್ಸ್ಟಾ ಐಡಿಯನ್ನು ಮಿಸ್ಕೊಂಬಿಡೋದ ಹೊಂಟವ್ರು. ಯಾಕೋ ಗೊತ್ತಿಲ್ಲ. ಅಕ್ಕ ಅವರೇ ಕೋಪ ಮಾಡ್ಕೊಂಡು ಹೊಂಟವ್ರೆ. ಊರ್ಯಾರಿಗೂ ಇಷ್ಟೊಂದು 3 ತಗೊಳ್ತಾನೆ. ಹೊಟ್ಟೆಗೆ ಏನು ತಿಂತಾನೋ ಇದನ್ನೇ ತಿನ್ಬೋದು, ಗೊತ್ತಿಲ್ಲ. ನೋಡದೆ ಯಾರೋ ಬಂದವ್ರೆ. ಕಮ್ಮಿ ತಗೊತಾರೋ ಜಾಸ್ತಿ ತಗೊತಾರೋ. ನೋಡಿದ್ರೆ ಹೆವಿ ತಗೊಂಡ್ಬೋನಿ ಬಂದ. ಓಹೋ, ಫುಲ್ ಅಂಗಡಿನೇ ಇವನೇ ಖಾಲಿ ಮಾಡೋವನೇ. ಹೆಂಗೆ ಸರ್ ತಗೊಂಡೋದಕ್ಕೆ ಇಷ್ಟೊಂದು ಐಟಮು ಮತ್ತೆ ಬರ್ತಾ ಇರಿ. ನಾವು ಬಿಸ್ನೆಸ್ ಆಗೋಯ್ತೀವಿ, ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಹುಡುಕ್ತೀವಿ, ನಿಮ್ಮನೆ ಸೇರಿ ಬಂದ್ಬಿಡಿ. ಓಕೆನಾ ಸರ್? ಮತ್ತೆ ಬನ್ನಿ ಸರ್. ಅಕ್ಕ ಅವಾಗೇ ಬಂದಿದ್ರು, ಮತ್ತೆ ಒಂದು ಸಾಕಾಗಲ್ಲ ಇನ್ನೊಂದು ತಗೊಂಡೋಯ್ತಾರೆ ಗೊತ್ತಿಲ್ಲ. $1 $2 ತಗೊಂಡೋಯ್ತಿ. ಇವ್ರು ಯಾರೋ ಬಂದವರು ವೈಟ್ ಶರ್ಟವರು, ಇವ್ರು ಚೆನ್ನಾಗರಪ್ಪ. ಹೋಗಿ ಅಕ್ಕ ಬೇಗ. ಏನು ಮೇಡಮ್ ಒಂದೇ ಒಂದು ತಗೊಂಡಿದ್ದೀರಾ? ಕೊಟ್ರಪ್ಪ. ಏನೋ ಮುಖ ನೋಡಿದ್ರೆ ಹೆಂಗೆ ಇಟ್ಕೊಂಡವ್ರೆ ಗೊತ್ತಿಲ್ಲ. ಇವರಲ್ಲೇ ಎಲ್ಲೋಗಿರ್ತಾರೇನು? ನಾನು ಅಂಗಡಿ ತೆಗೆದಾಗ ಒಬ್ಬರು ಇರಲಿಲ್ಲ, ನೋಡಿದ್ರಲ್ಲ. ಗೊತ್ತಿಲ್ಲ ಎಲ್ಲೋಗಿರ್ತಾರ ಏನು. ಚಿಲ್ಲರೆ ಕೊಡೋದೇ ಕಷ್ಟ ಆಗುತ್ತೆ ಗುರು. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅಲ್ಲೂ ಬರುತ್ತೆ ನಮ್ಮಂತೂ. ನೋಡೋಣ ನೆಕ್ಸ್ಟ್ ಚಿಲ್ಲರೆ
ಕ್ಯಾಶಲ್ಲಿ ನಾನು ಕರ್ಕೊಂಬರ್ಬೋದು. ಅದನ್ನ ಪಾರ್ಟ್ 2 ಅಲ್ಲಿ ಮಾಡ್ತೀನಿ. ಈ ಸದ್ಯಕ್ಕೆ ಇವ್ರಿಗೆಲ್ಲ ಕೊಡ್ಬಿಟ್ಟು ಕಳ್ಸೋಷ್ಟೇ ಸಾಕೈತಿ. ATM ಬಂದರೆ ಎಷ್ಟು ಕಾರ್ಡ್ನ ಸ್ವೈಪ್ ಮಾಡಿ ಕಳಿಸ್ತಾ ಇರೋದಷ್ಟೇ. ಲೆವೆಲ್ ಅಪ್ ಆಯ್ತು ಅನ್ಸುತ್ತೆ. ಎಷ್ಟು ಬೇಗ 5 ಲೆವೆಲ್. ಓಕೆ, ಟೈಮ್ ಬೇರೆ ಆಯ್ತೈತೆ. ಓಕೆ, ನೋಡೋದ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಖಾಲಿ ಆಗೈತೆ. ಹಣ್ಣು ಚೇಂಜ್ ಕೊಡ್ಕೊಂಡು ಕೂತಿದ್ದೀನಿ. ಏನೋ ಗೊತ್ತಿಲ್ಲ. ಇದೇನು ಇಷ್ಟು ಜನ ರೇಷ್ ಆಗೋದ್ರು ಹಣ್ಣು ಕೊಡೋಷ್ಟೇ ಅಷ್ಟೇ. ಎಷ್ಟೊಂದು ಜನ ಬಂದ್ಬಿಡ್ತಾರೆ. ಹೋಗೋಣ. ಒಳ್ಳೆ ಲಾಭ ಮಾಡ್ತಿದ್ದೀನಿ ಅನ್ಕೊಳ್ತೀನಿ. ನಿಮ್ಗೆ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಕ್ಯಾಶು ನೈಟ್ ಆಯಿತು. ನೀನು ಅರ್ಧ ನಿಮಿಷದ ಅಂಗಡಿ ಮುಚ್ಚಾರ. ಮನೆಗೆ ಹೋಗೋಣ. ಮೇಲೆ ನೋಡೋದು ಏನು ಮಾಡ್ಬೋದು. ಇವತ್ತೇ ನಾನು ಒಳ್ಳೆ ಪ್ರಾಫಿಟ್ ಆದರೆ ನಿಮ್ಗಾರ ನಮ್ಗಾರ ಡೀಲ್ ಮಾಡ್ಕೊಂಬಿಡೋದ. ಕಮೆಂಟ್ ಹಾಕಿ ಒಬ್ಬೊಬ್ರು ಎಷ್ಟು ಬೇಕು ಅಂತ. ಓಕೆನಾ? ಒಳ್ಳೆ ಪ್ರಾಫಿಟ್ ಮಾಡ್ತವ್ರೆ. ಅಕ್ಕ ಹೋದ್ರೆ ಯಾಕೋ ಖಾಲಿ ಆಗೈತೆ ಅನಿಸುತ್ತೆ. ಇವರೇ ಲಾಸ್ಟು. ಅವಲ್ಲೇ ಬಂದವರಂತೂ ಮತ್ತೆ ಬಂದು ಎಲ್ಲ ಖಾಲಿ ಮಾಡ್ಕೊಂಡು ಹೋಯ್ತವ್ರೆ. ಓಕೆ, ಪರವಾಗಿಲ್ಲ. ಅಪ್ಪ ಹೆಂಗೋ ಮುಗೀತು. ಎಲ್ಲ ಸೇಲ್ ಮಾಡಿ ಬಿಟ್ಟಿದ್ದೀವಿ. ನೋಡೋದೆಲ್ಲ ಕ್ಲೀನ್ ಐತೆ. ಆ ಕಡೆ ಈ ಕಡೆ ಏನು ಗಲೀಜಾಗಿಲ್ಲ. ಪಕ್ಕದಲ್ಲಿ ಶೋರೂಮ್ ಐತೆ. ನೋಡೋದು ಬನ್ನಿ. ಗ್ಯಾಸ್ ಸ್ಟೇಷನು ಕ್ಲೋಸ್ ಮಾಡೋದ. ಇನ್ನೇನು ಮಾಡ್ಬೋದು ಬನ್ನಿ. ಯಾರೋ ಬಂದವ್ರೆ. ಯಾರಣ್ಣ ನೀವು? ಕೆಲಸಕ್ಕೆ ನೋಡೋದು ಇವಕ್ಕಿಂತ ಅವರೇ ಚೆನ್ನಾಗವ್ರೆ. ಕರೀತಾರೆ. ಇವನ್ನೇ ಪಿಕ್ ಮಾಡ್ಕೊಂಬಿಡೋದ. ಓಕೆ, ಪಿಕ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಬಂದಾಗ ಕೇಳಿದ್ದೀನಿ, ಬರ್ಬೋದು. ಅಷ್ಟೊತ್ತಿಗೆ ಪಾರ್ಟ್ 2 ಅಲ್ಲಿ ಅವ್ನು ಹಿಂಗೆ ಕೆಲಸ ಮಾಡ್ತಾನೆ, ಅವ್ನು ಏನೇನು ಮಾಡ್ತಾನೆ ಎಲ್ಲ ನೋಡೋದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಈ ಥರ ಹೊಸ ಗೇಮು, ಹೊಸ ಇನ್ವೆಷನ್ ಎಲ್ಲ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟು ಎಲ್ಲ ಫಾಲೋ ಎಲ್ಲ ಮಾಡ್ಕೊಳ್ರಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ